ನಮಸ್ಕಾರ. ಮನೆಯಿಂದಲೇ ಒಂದು ಬಿಸ್ನೆಸ್ ಶುರು ಮಾಡಕ್ಕೆ ಒಂದೇ ಒಂದು ಮಷಿನ್ ಸಾಕಾ? ಬನ್ನಿ ನೋಡೋಣ. ಬಿಸ್ನೆಸ್ ಶುರು ಮಾಡೋ ಆಸೆ ಎಲ್ಲರಿಗೂ ಇರುತ್ತೆ, ಆದ್ರೆ ಖರ್ಚು ಕಷ್ಟ ಅಂತ ಹೆದರಿಕೆ. ಆದ್ರೆ ಒಂದು ಹೊಸ ಫೋನ್ ಬೆಲೆಗಿಂತ ಕಡಿಮೆ ಬಜೆಟ್ನಲ್ಲಿ ಶುರು ಮಾಡ್ಬೋದಾದ್ರೆ ಕೆಲವು ಐಡಿಯಾಗಳನ್ನ ನೋಡೋಣ ಬನ್ನಿ. ಮೊದಲನೇ ಕ್ಯಾಟಗರಿ ಫುಡ್ಡು ಮತ್ತು ಡ್ರಿಂಕ್ಸ್. ಈ ಫೀಲ್ಡಲ್ಲಿ ಯಾವ ಮಷೀನುಗಳು ಕ್ಲಿಕ್ ಆಗ್ಬೋದು? ಇದು ಕೋಲ್ಡ್ ಪ್ರೆಸ್ ಜ್ಯೂಸರ್. ಫ್ರೆಶ್ ಹಣ್ಣು ತರಕಾರಿಯಿಂದ ಪೋಷಕಾಂಶ ಹಾಳಾಗ್ದ ಹಾಗೆ ಜ್ಯೂಸ್ ಮಾಡುತ್ತೆ. ಇದರಿಂದ ಪ್ರೀಮಿಯಂ ಜ್ಯೂಸ್, ಡಿಟಾಕ್ಸ್ ಕ್ಲೆನ್ಸ್, ವೆಲ್ನೆಸ್ ಶಾಟ್ಸ್ ಮಾಡ್ಬೋದು. ಟಾರ್ಗೆಟ್ ಯಾರು? ಜಿಮ್, ಆಫೀಸ್, ಹೆಲ್ತ್ ಕಾನ್ಷಿಯಸ್ ಜನ. ಈ ನಂಬರ್ಸ್ ನೋಡಿ, ತಿಂಗಳಿಗೆ ಒಳ್ಳೆ ದುಡಿಮೆ ಸಾಧ್ಯ. ಇದು ಸುಸ್ಥಿರ ಸಣ್ಣ ಬಿಸ್ನೆಸ್ ಆಗ್ಬಲ್ಲದು. ಇನ್ನೊಂದು ಐಡಿಯಾ ಅಂದ್ರೆ ಈ ವಿಂಟೇಜ್ ಸ್ಟೈಲ್ ಪಾಪ್ಕಾರ್ನ್ ಮಷೀನ್, ಕ್ಲಾಸಿಕ್ ಸ್ನ್ಯಾಕ್ ಬಿಸ್ನೆಸ್. ದುಡಿಮೆ ನೋಡಿ, ತಿಂಗಳಿಗೆ $3,000-6,000 ತನಕ. ಪ್ರಾಫಿಟ್ ಮಾರ್ಜಿನ್ ಅದ್ಭುತ. ಕಾಟನ್ ಕ್ಯಾಂಡಿ ಮಷೀನ್ ಕೂಡ ಅಷ್ಟೇ. ಉತ್ಪಾದನಾ ವೆಚ್ಚ ನೋಡಿ, ಮಾರಾಟದ ಬೆಲೆ ನೋಡಿ, 1000%ಕ್ಕೂ ಹೆಚ್ಚು ಲಾಭ. ಸರಿ, ಈಗ ಎರಡನೇ ಕ್ಯಾಟಗರಿ ದಿ ಕಸ್ಟಮ್ ಕ್ರಿಯೇಷನ್ ಸ್ಟುಡಿಯೋ, ಅಂದ್ರೆ ಪರ್ಸನಲೈಸೇಷನ್. ಇದು ಮಲ್ಟಿ ಕಲರ್ 3D ಪ್ರಿಂಟರ್ ಡಿಜಿಟಲ್ ಡಿಸೈನ್ಗಳನ್ನ ನಿಜವಾದ ವಸ್ತುಗಳಾಗಿ ಮಾಡುತ್ತೆ ನಿಮ್ಮ ಡೆಸ್ಕ್ನಿಂದಲೇ. ಇದರಿಂದ ಕಸ್ಟಮ್ ಡೆಕೋರ್, ಸೈನ್ ಬೋರ್ಡ್, ಪ್ರೋಟೋಟೈಪ್ಸ್ ಮಾಡಬಹುದು. ಇಂಡಿವಿಜುವಲ್ ಮತ್ತು B2B ಕ್ಲೈಂಟ್ಸ್ ಇಬ್ಬರಿಗೂ ಸೇಲ್ ಮಾಡಬಹುದು. ತಿಂಗಳ ಆದಾಯದ ಪೊಟೆನ್ಷಿಯಲ್ ನೋಡಿ. ನಿಮ್ಮ ಪ್ರಾಡಕ್ಟ್ನ ಕಾಂಪ್ಲೆಕ್ಸಿಟಿ ಮೇಲೆ ದುಡಿಮೆ ಜಾಸ್ತಿ ಆಗುತ್ತೆ. ಇನ್ನು ಕಡಿಮೆ ಬಜೆಟ್ ಇದ್ರೆ ಈ ಮಿನಿ ಕ್ಯಾಪ್ ಪ್ರೆಸ್ ನೋಡಿ. ಕ್ಯಾಪ್ಗಳ ಮೇಲೆ ಡಿಸೈನ್ ಪ್ರಿಂಟ್ ಮಾಡೋದು. ಒಂದು ಕ್ಯಾಪ್ಗೆ ಆಗೋ ಖರ್ಚು $2, ಆದ್ರೆ ಮಾರೋದು $10-15ಗೆ. 30-40 ಸೇಲ್ಸ್ ಅಷ್ಟೇ, ಇನ್ವೆಸ್ಟ್ಮೆಂಟ್ ವಾಪಸ್. ಮೂರನೇ ಕ್ಯಾಟಗರಿ ಸರ್ವಿಸ್ ಬಿಸ್ನೆಸ್. ಇಲ್ಲಿ ಪ್ರಾಡಕ್ಟ್ ಅಲ್ಲ, ಒಂದು ಸರ್ವಿಸ್ ಅನ್ನ ಮಾರಾಟ ಮಾಡೋದು. ಇದು ಕಮರ್ಷಿಯಲ್ ಫ್ಲೋರ್ ಕ್ಲೀನರ್. ಡೀಪ್ ಕ್ಲೀನಿಂಗ್ ಅನ್ನೇ ಒಂದು ಒಳ್ಳೆ ಸರ್ವಿಸ್ ಬಿಸ್ನೆಸ್ ಆಗಿ ಮಾಡಬಹುದು. ಕಾರ್ಪೆಟ್ ಮತ್ತು ಹಾರ್ಡ್ ಫ್ಲೋರ್ಗೆಲ್ಲ ಡೀಪ್ ಕ್ಲೀನಿಂಗ್ ಸರ್ವಿಸ್ ಕೊಡ್ಬೋದು. ಮನೆ, ಆಫೀಸ್, ಶಾಲೆ ಹೀಗೆ ಎಲ್ಲೆಡೆ ಡಿಮ್ಯಾಂಡ್. ಒಂದು ಜಾಬ್ಗೆ $80-300 ಚಾರ್ಜ್ ಮಾಡಬಹುದು. ರಿಪೀಟ್ ಕ್ಲೈಂಟ್ಸ್ ಇದ್ರೆ ತಿಂಗಳು ಆದಾಯ ಗ್ಯಾರಂಟಿ. ಹಾಗೆ ಈ ವುಡ್ ಚಿಪ್ಪರ್, ಇದು ಕೂಡ ಒಂದು ಸರ್ವಿಸ್ ಬಿಸ್ನೆಸ್. ಜನರಿಗಾಗೋ ದೊಡ್ಡ ತಲೆನೋವಿಗೆ ಪರಿಹಾರ. ಮರದ ವೇಸ್ಟನ್ನು ಸೈಟ್ನಲ್ಲೇ ಚಿಪ್ಸಾಗೆ ಪರಿವರ್ತಿಸುತ್ತೆ. ಸ್ಪೀಡ್, ಕ್ಲೀನ್ನೆಸ್ಗಾಗಿ ಜನ ದುಡ್ಡು ಕೊಡ್ತಾರೆ. ಸೊ ಲಾಭ ಗಳಿಸೋಕೆ 2 ದಾರಿ. ಒಂದು ನಿಮ್ಮ ಪ್ರಾಡಕ್ಟ್ ಮಾಡಿ ಮಾರೋದು, ಇನ್ನೊಂದು ನಿಮ್ಮ ಸರ್ವಿಸ್ ಕೊಡೋದು. ಪಾಯಿಂಟ್ ಇಷ್ಟೇ, ಒಂದೇ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್, ಒಂದು ಅಫೋರ್ಡಬಲ್ ಮಷೀನ್ ನಿಮ್ಮ ಬಿಸ್ನೆಸ್ಸಿನ ಮೊದಲ ಹೆಜ್ಜೆ ಆಗ್ಬೋದು. ಹಾಗಾದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸೋಕೆ ಯಾವ ಮಷೀನ್ ಸರಿ ಹೊಂದಬಹುದು ಅಂತ ಯೋಚಿಸಿ.